ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಹಾಗೂ ಲೋಬೋ ಫೌಂಡೇಶನ್ ಇದರ ಜಂಟಿ ಆಶ್ರಯದಲ್ಲಿ ಈ ಒಂದು ಬಾಲಿಕಾ ಜಾಗೃತಿ ಅಭಿಯಾನ 2026 ಇದರ ಸಮಾರೋಪ ಸಮಾರಂಭದ ಈ ಒಂದು ಸಭಾ ವೇದಿಕೆಯಲ್ಲಿ ಆಸೀನರಾದಂತಹ ಈ ಒಂದು ಕಾರ್ಯಕ್ರಮವನ್ನು ಇವಾಗಲೇ ಉದ್ಘಾಟನೆಯನ್ನು ಮಾಡಿದಂತಹ ಗೌರವಾನ್ವಿತರಾದ ಶ್ರೀಮತಿ ಜೈಬ್ರುನಿಸಾ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಈ ಶಾಲೆಯ ಆಡಳಿತ ಅಧಿಕಾರಿಯಾದಂತಹ ಆತ್ಮೀಯರಾದಂತಹ ಮೊಹಮ್ಮದ್ ಶಾರಿಕ್ ಅವರೇ ಹಾಗೂ ವೇದಿಕೆಯಲ್ಲಿ ಆಸೀನರಾದಂತಹ ಈ ಕಾರ್ಯಕ್ರಮದ ರೂವಾರಿ ಆತ್ಮೀಯರಾದಂಥ ಡಾಕ್ಟರ್ ಶಂಷಾದ್ ಅವರೇ ಹಾಗೂ ಅವರ ಮಗಳು ಹಾಗೂ ಈ ಒಂದು ಕಾರ್ಯಕ್ರಮದ ಚಾರಿಟೇಬಲ್ ಟ್ರಸ್ಟ್ ಇದರ ಕಾರ್ಯದರ್ಶಿಯಾದಂತಹ ಅನೀಶಾರ್ ಅವರೇ ಹಾಗೂ ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಈ ಶಾಲೆಯ ವಿದ್ಯಾರ್ಥಿನಿಯರೇ. ಬಹುಶಃ ಶಂಷಾದ್ ಅವರು ನನ್ನನ್ನು ಕರೆಯಬೇಕಾದ್ರೆ ನಾನು ಹೇಳಿದೆ, ಇದು ಮಹಿಳೆಯರ ಕಾರ್ಯಕ್ರಮ, ನಾನು ಬರಬೇಕಾ ಅಂತ. ಯಾಕೆಂದರೆ ನನಗೆ ಹೆಚ್ಚು ಮಾತಾಡಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂದರೆ ನನಗೆ ಮಾಹಿತಿ ಕೂಡ ಅಷ್ಟು ಇಲ್ಲ. ಇವಾಗಲೇ ನಮ್ಮ ಗೌರವಾನ್ವಿತರಾದ ಶ್ರೀಮತಿ ಜೈಬ್ರುನಿಸಾ ಅವರು ಹಾಗೂ ಶ್ವೇತಾ ಮೇಡಮ್ ಅವರು ಒಳ್ಳೆಯ ಉಪಯುಕ್ತವಾದ ಮಾಹಿತಿಯನ್ನು ತಮಗೆ ನೀಡಿದರು ಕೂಡ. ಆದ್ದರಿಂದ ನಾನು ಹೆಚ್ಚು ಮಾತಾಡುವಂಥದ್ದು ಇಲ್ಲಿ ಕಾಣುವುದಿಲ್ಲ. ಆದರೂ ಶ್ರೀಮತಿ ಡಾಕ್ಟರ್ ಶಂಷಾದ್ ಅವರು ಹಾಗೂ ಅವರ ಮಗಳು ಈ ಒಂದು ಕೆಲವು ವರ್ಷಗಳಿಂದ ಸಮಾಜ ಸೇವೆಯನ್ನು ತನ್ನನ್ನು ತಾನು ತೊಡಗಿಸಿಕೊಂಡು ಮಹಿಳೆಯರ ಬಗ್ಗೆ ಮತ್ತು ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಅಪಾರವಾದ ಒಂದು ಗೌರವವನ್ನು ಇಟ್ಟುಕೊಂಡು ಅವರ ಕೆಲಸವನ್ನು ಮಾಡ್ತಾಯಿದ್ದಾರೆ. ಬಹುಶಃ ಈ ಒಂದು ಕಳೆದ ಕೆಲವು ಸಮಯದಿಂದ 10 ಶಾಲೆಗಳಲ್ಲಿ ಈ ಒಂದು ಬಾಲಿಕಾ ಜಾಗೃತಿ ಅಭಿಯಾನವನ್ನು ಮಾಡಿ ಸುಮಾರು ನನ್ನ ಲೆಕ್ಕದಲ್ಲಿ ಒಂದು 2,000 ಮಕ್ಕಳಿಗೆ ಈ ಒಂದು ಅಭಿಯಾನದ ಬಗ್ಗೆ ಮಾಹಿತಿಯನ್ನು ನೀಡಿರ್ಬೋದು. ಬಹುಶಃ ನಮಗೆ ಎಲ್ರಿಗೂ ತಿಳಿದಿದೆ, ಇವಾಗ ದಿನನಿತ್ಯ ನಾವು ಪೇಪರ್ TV ನೋಡಬೇಕಾದ್ರೆ ಯಾವುದಾದ್ರೂ ಒಂದು ಹೆಣ್ಣು ಮಕ್ಕಳ ಮೇಲೆ ಆಗುವಂಥ ದೌರ್ಜನ್ಯದ ವಿಷಯವನ್ನು ಕಾಣ್ಬೋದು. ಇಲ್ಲಿ ಏನು ನಾವು ಮನಸ್ಸಿಗೆ ತೆಗೊಳ್ಬೇಕೆಂದರೆ ದೌರ್ಜನ್ಯ ಆಗ್ತದೆ, ಆದರೆ ಅದನ್ನು ನಾವು ಹೆಣ್ಣು ಮಕ್ಕಳಾದವರು ನಾವು ಯಾವ ರೀತಿಯನ್ನು ಅದನ್ನು ಎದುರಿಸಬೇಕು, ಕಾನೂನಿನ ಮಾಹಿತಿ ನಮಗೆ ಇದ್ದಾಗ ಮಾತ್ರ ಅದನ್ನು ನಾವು ಎದುರಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ಈ ಒಂದು ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ನ ಮುಖಾಂತರ ಡಾಕ್ಟರ್ ಶಂಷಾದ್ ಅವರು ಒಳ್ಳೆಯ ಕಾರ್ಯಕ್ರಮವನ್ನು ಮತ್ತು ಮಾಹಿತಿಯನ್ನು ನಿಮಗೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರನ್ನು ಕೂಡ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನನ್ನನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಮಾತನಾಡುವ ಅವಕಾಶ ನೀಡಿದಂತಹ ಈ ಒಂದು ಟ್ರಸ್ಟ್ನ ಎಲ್ಲರಿಗೂ ನನ್ನ ವೈಯಕ್ತಿಕ ಅಭಿನಂದನೆ ಹಾಗೂ ನೋಬಲ್ ಶಾಲೆಯ ಶ್ರೀಯುತ ಸಾರಿಕ್ ಅವರಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.